ಆತ್ಮೀಯ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರಗಳು. ಈ ದಿನ ಮಹರ್ಷಿ ಭಗೀರಥ ಅವರ ಜನ್ಮ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಮಸ್ತ ಕನ್ನಡಿಗರಿಗೆ ನಾನು ತಿಳಿಸ್ತೇನೆ. ಭಗೀರಥ ಅಂದರೆ ಏನು? ಭಗೀರಥನು ಇಕ್ಷ್ವಾಕು ರಾಜವಂಶದ ರಾಜಕುಮಾರನಾದ ನಂತರ ತನ್ನ ಪೂರ್ವಜನರ ಭೀಕರ ಅಂತ್ಯವನ್ನು ತಿಳಿದು ತನ್ನ ಪೂರ್ವಜನರಿಗೆ ಸದ್ಗತಿ ಪ್ರಾಪ್ತಿಯಾಗಲಿಲ್ಲವೆಂಬ ವಿಷಾದದಿಂದ ತನ್ನ ಮಂತ್ರಿಗೆ ತನ್ನ ರಾಜಕರ್ತವ್ಯಗಳನ್ನು ವಹಿಸಿ ಹಿಮಾಲಯದಲ್ಲಿ ತಪಸ್ಸಿಗೆ ಹೋದನು ಎಂದು ಹೇಳಲಾಗುತ್ತದೆ. ಅವನ ಗುರು ತ್ರಿತಾಳನ ಸಲಹೆಯ ಮೇರೆಗೆ ಅವನು ಗಂಗೆಯನ್ನು ಮೆಚ್ಚಿಸಲು ಸಂತ ಕಪಿಲನ ಶಾಪದಿಂದ ತನ್ನ 60,000 ಚಿಕ್ಕಪ್ಪಂದಿರನ್ನು ಬಿಡುಗಡೆ ಮಾಡಲು 1000 ವರ್ಷಗಳ ಕಾಲ ದೇವರ ಕಾಲಮಾನದ ಪ್ರಕಾರ ತಪಸ್ಸು ಮಾಡಿದನು. ಗಂಗೆಯು ನೇರವಾಗಿ ಭೂಮಿಗೆ ಇಳಿದರೆ ತನ್ನ ಬಲವು ಭೂಮಿಯನ್ನು ನಾಶಪಡಿಸುತ್ತದೆ ಎಂದು ಗಂಗಾ ಭಗೀರಥನಿಗೆ ಹೇಳಿದಳು. ನೀಲಕಂಠನಾದ ಶಿವನ ಬಳಿ ಅನುಗ್ರಹವನ್ನು ಪಡೆಯಲು ಗಂಗೆ ಸಲಹೆಯನ್ನು ಕೊಟ್ಟಳು. ಏಕೆಂದರೆ ಶಿವನನ್ನು ಹೊರತುಪಡಿಸಿ ಯಾರೂ ಸಹ ಗಂಗೆ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆಗ ಭಗೀರಥನು ಶಿವನನ್ನು ಕುರಿತು ತೀವ್ರ ತಪಸ್ಸು ಮಾಡಿದನು ಮತ್ತು ಗಂಗೆಯನ್ನು ಭೂಮಿಗೆ ಇಳಿಸುವಂತೆ ಕೇಳಿದನು. ಶಿವನು ಅವನಿಗೆ ವರವನ್ನು ನೀಡಿದನು. ಇದು ಅಂತಿಮವಾಗಿ ಗಂಗಾದೇವಿಯು ಗಂಗಾ ನದಿಯ ರೂಪದಲ್ಲಿ ಭೂಮಿಗೆ ಇಳಿಯಲು ಕಾರಣವಾಯಿತು. ಸಮುದ್ರವನ್ನು ತುಂಬಿತು ಜನ್ಹು ಕುಡಿದನು. ಅವರ ಪ್ರಯತ್ನಗಳನ್ನು ಸ್ಮರಿಸಲು ದೇವಪ್ರಯಾಗದಲ್ಲಿ ಅಲಕನಾಂದ ನದಿಯನ್ನು ಸಂಧಿಸುವವರೆಗೆ ನದಿಯ ಮುಖ್ಯ ಒಳಗೆ ಹೇಳಲಾಗುತ್ತದೆ. ಮತ್ತೊಮ್ಮೆ ಮಹರ್ಷಿ ಭಗೀರಥ ಜಯಂತಿಯ ಶುಭಾಶಯಗಳು ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.